ಕೇಳಲು ಬಂದ ನಿಮಗೆ ಸ್ವಾಗತ. ಯಾವ ಹೂವು ಯಾರ ಮುಡಿಗೋ ಭಾಗ 188. ಜಾನ್ವಿ ಸುಸ್ತಿನಿಂದ ಮಲಗಿದ್ದಾಳೆ ಅಂತ ಕೇಳಿ ವಿಕ್ರಮ್ ಸರಿ ನಾನು ಹೋಗಿ ನೋಡ್ತೀನಿ ಎಂದವನು ಸ್ಟೆಥೋಸ್ಕೋಪ್ ತೆಗೆದುಕೊಂಡು ಟೆನ್ಷನ್ ನಿಂದ ಸಾನ್ವಿ ಇದ್ದಲಿಗೆ ಬಂದ. ಸಾನ್ವಿ ಮಲಗಿದ್ದಳು. ವಿಕ್ರಮ್ ಅವಳ ಮುದ್ದಾದ ಮುಖ ನೋಡಿ ತನ್ನನ್ನೇ ತಾನು ಮರೆತು ನಿಂತವನು. ಮನಸ್ಸಲ್ಲಿ ಸಾನ್ವಿ ನೀನು ನನ್ನ ಮಾವನ ಮಗಳು ಅನ್ನೋ ಚಳಿಗೆ ಈಗಷ್ಟೇ ನನ್ನ ಮನಸ್ಸಲ್ಲಿ ಬೆಳೀತಿದೆ. ಆದ್ರೆ ಆಗ್ಲೇ ನೀನು ನನ್ನಿಂದ ದೂರ ಆಗ್ತಿದ್ಯಾ ಅನ್ನೋ ಭಯ, ಜೊತೆಗೆ ನೋವು. ಇಷ್ಟು ವರ್ಷ ನನ್ನಿಂದ ನಿನ್ಗೆ ಸಿಕ್ಕಿದ್ದು ಬರೀ ನೋವು ದುಃಖ ಅಷ್ಟೇ. ಒಂದು ಕ್ಷಣಕ್ಕೂ ನಾನು ನಿನ್ಗೆ ಪ್ರೀತಿ ವಿಶ್ವಾಸ ತೋರಿಸ್ಲಿಲ್ಲ. ಆದ್ರೆ ಈಗ ನನ್ಗೆ ನನ್ನಿಂದ ದೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನೀನು ನನ್ನ ಕಣ್ಣೆದುರಿಗೆ ಇರಬೇಕು. ಒಬ್ಬ ಡಾಕ್ಟರ್ ಆಗಿ ನನ್ನ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅದನ್ನ ನಿಭಾಯಿಸ್ಕೊಂಡು ಜೊತೆಗೆ ನಿತಿನ್ ನೀನು ನನ್ನ ಕಣ್ಮುಂದೆ ಸಂತೋಷವಾಗಿ ಇದ್ರೆ ಅದನ್ನ ನೋಡ್ಕೊಂಡು ನಾನು ನನ್ನ ಮುಂದಿನ ಜೀವನ ಕಳಿತೀನಿ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಪ್ರೀತಿ ಮದುವೆ ಸಂಸಾರ ಇದ್ಯಾವುದಕ್ಕೂ ಜಾಗ ಇಲ್ಲ. ನೀನು ಖುಷಿಯಾಗಿ ಸುಖವಾಗಿ ಇದ್ರೆ ನನ್ಗೆ ಅಷ್ಟೇ ಸಾಕು ಕೊಂಡವನು ತಾನು ಬಂದ ಕೆಲಸ ಮರೆತು ಇನ್ನೇನನ್ನೋ ಯೋಚಿಸುತ್ತಾ ನಿಂತಿದ್ದಕ್ಕೆ ತನ್ನನ್ನೇ ತಾನು ಬೈದುಕೊಳ್ಳುತ್ತಾ ಸಾನ್ವಿ ಬಳಿ ಬಂದ. ಕಿವಿಗೆ ಸ್ಟೆಥೋಸ್ಕೋಪ್ ಹಾಕಿಕೊಂಡ. ಹಾರ್ಟ್ ಬೀಟ್ ಪಲ್ಸ್ ಚೆಕ್ ಮಾಡಿದ. ಸಾನ್ವಿ ಹೃದಯದ ಬಡಿತ ಕೇಳಿ ಅವನ ಹೃದಯದ ಬಡಿತ ಜೋರಾಯ್ತು. ಅವನು ಸಾನ್ವಿಯನ್ನೇ ನೋಡುತ್ತಾ ಬಿಟ್ಟು ಬಿಟ್ಟ. ಅವಳಿಂದ ತನ್ನ ನೋಟ ಸರಿಸುವ ಮನಸ್ಸಾಗಲಿಲ್ಲ. ಅವನ ಹೃದಯ ಸಾನ್ವಿ ನೀನು ನನ್ನೋಳು, ನನ್ನ ಮಾವನ ಮಗಳು. ನಾನು ನಿನ್ನನ್ನ ಯಾರಿಗೂ ಬಿಟ್ಟುಕೊಡಲ್ಲ. ನನ್ಗೆ ನೀನು ಬೇಕು ಎಂದು ಚೀರಿದಂತೆ ಭಾಸವಾಯಿತು. ತಕ್ಷಣ ಅವನು ಬೆಚ್ಚಿ ತನ್ನ ಕಿವಿಯಿಂದ ಸ್ಟೆಥೋಸ್ಕೋಪ್ ತೆಗೆದು ತನ್ನ ಯೋಚನೆಗೆ ತಾನೇ ಭಯಪಟ್ಟು ಮನಸ್ಸಿನಲ್ಲಿ ಏನಾಗಿದೆ ನನ್ಗೆ, ನಾನು ಕಂಟ್ರೋಲ್ ತಪ್ಪಿದ್ದೀನಿ ಅನ್ನಿಸ್ತಿದೆ. ನನ್ನ ಯೋಚನೆ ತಪ್ಪು. ಸಾನ್ವಿ ನಿತಿನ್ನ ಹೆಂಡತಿ ಆಗೋಳು. ನನ್ನ ಮನಸ್ಸಲ್ಲಿ ಈ ರೀತಿ ಯೋಚನೆ ಬರಬಾರ್ದು. ನೋ ನಾನು ನಿಶಾನ ಪ್ರೀತಿ ಮಾಡ್ಬೇಕಾದ್ರೆ ಸಾನ್ವಿ ನನ್ನ ಅತ್ತೆ ಮಗಳು ಅಂತ ಗೊತ್ತಾದಾಗ ಕೂಡ ಅವಳ ಮೇಲೆ ನನ್ಗೆ ಯಾವ ಭಾವನೆ ಹುಟ್ಲಿಲ್ಲ. ಆದ್ರೆ ನಿಶಾ ನನ್ಗೆ ಮೋಸ ಮಾಡಿದ್ಮೇಲೆ ಸಾನ್ವಿ ಮದ್ವೆ ನಿತಿನ್ ಜೊತೆ ನಡೆಯುತ್ತೆ ಅಂದಾಗ ಅವಳು ಅವನ ಜೊತೆ ಕ್ಲೋಸ್ ಆಗಿ ನಡ್ಕೊಂಡಾಗ ಅವನ ಜೊತೆ ಸಂತೋಷವಾಗಿ ಇದ್ದಾಗ ನನ್ಗೆ ಕೋಪ ಬಂತು. ನನ್ಗೆ ಹೊಟ್ಟೆ ಕಿಚ್ಚಾಯ್ತು. ಯಾಕೆ ನನ್ಗೆ ಹೀಗಾಗ್ತಿದೆ? ಮೊದ್ಲೆಲ್ಲ ಸಾನ್ವಿ ಹುಷಾರಿಲ್ದಾಗ ಅವಳನ್ನ ಪೇಷಂಟ್ ತರ ಟ್ರೀಟ್ ಮಾಡ್ತಿದ್ದೆ. ಈಗ ಅವಳನ್ನ ನಾನು ಸ್ಪರ್ಶಿಸೋ ರೀತಿ ಕೂಡ ಬದಲಾಗಿದೆ. ನನಗೇನಾಗಿದೆ? ಯಾಕೆ ನನ್ನ ಮನಸ್ಸು ಈ ರೀತಿ ಯೋಚನೆ ಮಾಡ್ತಿದೆ? ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿದ್ದೀನ? ಮನಸ್ಸಲ್ಲಿ ಏನು ಸಂಕಟ ತಳಮಳ? ನನ್ನ ಮನಸ್ಸು ಸಾನ್ವಿನ ಬಯಸ್ತಿದ್ಯಾ? ಇದು ಅಟ್ರಾಕ್ಷನ್? ನಾನು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನ ಬಯಸ್ತಿದ್ದೀನ? ಅಂದ್ರೆ ನಾನು ನೋ ಅಷ್ಟು ಕೆಟ್ಟದಾಗಿ ನನ್ನ ಮನಸ್ಸು ಯೋಚಿಸ್ತಿದ್ಯಾ? ಏನಾಗ್ತಿದೆ ನನ್ಗೆ ಎಂದು ಕಂಡವನಿಗೆ ತನ್ಮೇಲೆ ತನಗೆ ಅಸಹ್ಯ ಬರೋ ಹಾಗೆ ಆಯ್ತು. ಅವನಿಗೆ ಇನ್ನೊಂದು ಕ್ಷಣ ಅಲ್ಲಿ ಇದ್ರೆ ಎಲ್ಲಿ ತನ್ನ ಕಂಟ್ರೋಲ್ ತಾನೇ ಕಳ್ಕೊತೀನೋ ಅನ್ನಿಸಿ ರೂಮ್ ನಿಂದ ಹೊರಗೆ ಬಂದ. ವಿಕ್ರಮ್ ಎಂತ ದಡ್ಡ ಅಲ್ವಾ? ಅವನ ಮನಸ್ಸಲ್ಲಿ ಇರೋದು ಸಾನ್ವಿ ಬಗೆಗಿನ ನಿಷ್ಕಲ್ಮಶ ಪ್ರೀತಿ ಅನ್ನೋದು. ಅರ್ಥ ಆಗದೆ ಇರೋ ಶತದಡ್ಡ. ಇವನಿಗೆ ಪ್ರೀತಿ ಅರ್ಥ ಆಗೋದು ಯಾವಾಗ? ಅಥವಾ ಅರ್ಥನೇ ಆಗಲ್ವಾ? ಕಾದು ನೋಡೋಣ. ವಿಕ್ರಮ್ ಪಂಕಜ್ ಬಳಿ ಬಂದ. ಪಂಕಜ್ ಸಾನ್ವಿ ಸುಸ್ತು ಅಂತ ಮಲಗಿದಾಳೆ, ಸ್ವಲ್ಪ BP ಚೆಕ್ ಮಾಡು ಎಂದಾಗ ಪಂಕಜ್ ನೀನೇ ಚೆಕ್ ಮಾಡೋ, ನನ್ಗೆ ತುಂಬಾ ಕೆಲ್ಸ ಇದೆ ಎಂದ. ವಿಕ್ರಮ್ ಅದೇನೇ ಕೆಲ್ಸ ಇದ್ರು ನಾನೇ ಮಾಡ್ತೀನಿ ಪ್ಲೀಸ್ ಎಂದವನು ಅಲ್ಲಿ ನಿಲ್ಲದೆ ಹೊರಟು ಹೋದ. ಅಲ್ಲಿಗೆ ಬಂದ ಪಲ್ಲವಿ ಪಂಕಜ್ ಏನಾಗಿದೆ ವಿಕ್ರಮಣ್ಣಂಗೆ, ಯಾಕೆ ಅಷ್ಟು ನರ್ವಸ್ ಆಗಿದ್ದಾರೆ ಎಂದಾಗ ಪಂಕಜ್ ಅವನು ಇತ್ತೀಚೆಗೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಕೆಲವೊಮ್ಮೆ ಸಾನ್ವಿ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ, ಒಂದೊಂದು ಸಲ ಅವಳಿಂದ ದೂರ ಹೋಗ್ತಾನೆ. ಹೀಗೆ ಆದ್ರೆ ಇವನು ಸಾನ್ವಿ ಕುತ್ತಿಗೆಗೆ ತಾಳಿ ಕಟ್ತಾನ? ನಾವು ಅನ್ಕೊಂಡ ಹಾಗೆ ನಡೆಯುತ್ತಾ? ಇನ್ನು ಒಂದು ದಿನ ಕಾಯ್ದ್ರೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಮೊದ್ಲು ಸಾನ್ವಿ BP ಚೆಕ್ ಮಾಡ್ತೀನಿ ಎಂದವನು ಸಾನ್ವಿ ಬಳಿ ಬಂದ. ಪಲ್ಲವಿ ಕೂಡ ಅವನ ಹಿಂದೆ ಬಂದಳು. BP ಚೆಕ್ ಮಾಡಿದ. ಅವಳಿಗೆ BP ಲೋ ಇತ್ತು. ಪಂಕಜ್ ಪಲ್ಲವಿ ಸಾನ್ವಿ BP ಲೋ ಇದೆ, ಆದಷ್ಟು ಅವಳಿಗೆ ರೆಸ್ಟ್ ಬೇಕು. ಸಾನ್ವಿ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ. ಅವಳು ಯಾವಾಗ್ಲಾದ್ರೂ ಪ್ರಜ್ಞೆ ಕಳ್ಕೋಬಹುದು. ಟೆನ್ಷನ್ ಆಗ್ತಿದೆ. ಪಲ್ಲವಿ ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಲ್ಲ, ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗುತ್ತೆ ಎಂದಳು. ಪಂಕಜ್ ಸಾನ್ವಿ ಮಲಗ್ಲಿ, ಆದಷ್ಟು ರೆಸ್ಟ್ ಮಾಡ್ಲಿ ಎಂದ. ವಿಕ್ರಮ್ ಅರಿಶಿನ ಶಾಸ್ತ್ರಕ್ಕೆ ತಯಾರಿ ಮಾಡಿದ ಜಾಗಕ್ಕೆ ತುಂಬಾ ಚೆನ್ನಾಗಿ ಅಲಂಕರಿಸಲಾಗಿತ್ತು. ವಿಕ್ರಮ್ ಬಳಿ ಸಂಜಯ್ ಜಗನ್ ಬಂದರು. ವಿಕ್ರಮ್ ಸಂಜು ಜಗನ್ ಥ್ಯಾಂಕ್ಸ್ ನನ್ಗೆ ಹೆಲ್ಪ್ ಮಾಡಿದಕ್ಕೆ. ಮದುವೆ ಅರೇಂಜ್ಮೆಂಟ್ಸ್ ಇಷ್ಟು ಚೆನ್ನಾಗಿದೆ, ಅದಕ್ಕೆ ನೀವುಗಳೇ ಕಾರಣ ಎಂದಾಗ ಸಂಜಯ್ ವಿಕ್ರಮ್ ಭಾವ ನಡೀತಿರೋದು ನಿಮ್ಮ ಅತ್ತೆ ಮಗಳ ಮದುವೆ ಮಾತ್ರ ಅಲ್ಲ, ನಮ್ಮ ತಂಗಿ ಮದುವೆ ಕೂಡ. ಇದು ನಮ್ಮ ಜವಾಬ್ದಾರಿ ಮತ್ತೆ ಕರ್ತವ್ಯ. ಎಲ್ಲಾ ಅರೇಂಜ್ಮೆಂಟ್ಸ್ ಆಗಿದೆ, ಕಾರ್ಯಕ್ರಮ ಶುರು ಮಾಡೋಣ ಎಂದಾಗ ವಿಕ್ರಮ್ ಸಾನ್ವಿ ಸುಸ್ತು ಅಂತ ಮಲಗಿದಾಳೆ. ಇನ್ನು 6 ಗಂಟೆ, ಜನ ಕೂಡ ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟಾಗಿ ಶುರು ಮಾಡಿದ್ರೆ ಆಯ್ತು ಎಂದ. ಸಂಜೆ ಸಾನ್ವಿಗೆ ಸುಸ್ತ? ಯಾಕೆ ಭಾವ, ಆರೋಗ್ಯ ಇನ್ನೂ ಸರಿಯಾಗಿಲ್ವಾ ಎಂದಾಗ ವಿಕ್ರಮ್ ಸಾನ್ವಿ ಆರೋಗ್ಯ ಅದು ಸರಿಯಾಗ್ಬೇಕು ಅಂದ್ರೆ ಅವಳ ಆರೋಗ್ಯದ ಕಡೆ ಅವಳು ಗಮನ ಕೊಡ್ಬೇಕು. ಅವಳು ಹಾಗೆ ಮಾಡಲ್ಲ. 1 ತಿಂಗಳಿಂದ ಅವಳು ಮಾಡ್ಕೊಂಡಿರೋ ಪ್ರಾಬ್ಲಮ್ಗಳಿಗೆ ಎಷ್ಟು ಬ್ಲಡ್ ಲಾಸ್ ಆಗಿದೆ ಗೊತ್ತಾ? ಅದಕ್ಕೆ ಅವಳಿಗೆ ತುಂಬಾ ಸುಸ್ತು. ಹೇಳ್ಬೇಕಂದ್ರೆ ಯಾವಾಗ ಬೇಕಾದ್ರೂ ಕಾನ್ಶಿಯಸ್ ಕಳ್ಕೋಬಹುದು. ನಾನು ಏನಾದ್ರೂ ಹೇಳಿದ್ರೆ ಅವಳಿಗೆ ಕೋಪ, ಎಲ್ಲರಿಗೂ ನನ್ ಮೇಲೆ ಅಸಮಾಧಾನ. ಮದ್ವೆ ಮುಗಿಯೋವರೆಗೂ ಏನು ತೊಂದರೆ ಆಗದಿದ್ರೆ ಸಾಕು. ಆಮೇಲೆ ಅವಳ ಆರೋಗ್ಯದ ಬಗ್ಗೆ ನಾನು
ಅಲ್ಲ, ನಿತಿನ್ ನೋಡ್ಕೋತಾನೆ. ಜೊತೆಗೆ ನಾನು ಅವಳ ಬಗ್ಗೆ ಕೇರ್ ತಗೊಂಡು ಯಾವುದೇ ತೊಂದರೆ ಆಗದೆ ಇರೋ ತರ ನೋಡ್ಕೋತೀನಿ ಎಂದಾಗ ಸಂಜಯ್ ನೀವೇ ನೋಡ್ಕೋಬೇಕು ಎಂದಿದ್ದನ್ನು ಕೇಳಿ ವಿಕ್ರಮ್ ಏನಂದೆ ಎಂದಾಗ ಸಂಜಯ್ ಏನಿಲ್ಲ ಭಾವ, ನೀವು ಡಾಕ್ಟರ್ ಅಲ್ವಾ, ನೋಡ್ಕೊಳ್ಳಿ ಅಂದೆ ಅಷ್ಟೇ ಅಷ್ಟೇ ಎಂದ ಗಲಿಬಿಲಿಯಲ್ಲಿ. ವಿಕ್ರಮ್ ಯಾಕೋ ಇತ್ತೀಚೆಗೆ ಆ ಸಾನ್ವಿ ಜೊತೆ ಸೇರ್ಕೊಂಡು ಎಲ್ಲ ಅವಳ ತರಾನೇ ಆಗಿದ್ದೀರಾ, ಏನ್ ಮಾತಾಡ್ತೀರಾ ಅನ್ನೋದು ನಮ್ಗೆ ಅರ್ಥ ಆಗೋದಿರ್ಲಿ, ನೀವು ಏನ್ ಮಾತಾಡ್ತೀರಾ ಅಂತ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಮ ಜೊತೆ ಇದ್ರೆ ನಿಮ್ಗಳ ಸಹವಾಸದಿಂದ ಅವಳು ಸರಿ ಹೋಗ್ತಾಳೆ ಅನ್ಕೊಂಡ್ರೆ ಅವಳ ಸಹವಾಸದಿಂದ ನೀವೇ ಅವಳ ತರ ಆಗಿದ್ದೀರಾ. ಅವಳು ಹಾಗೆ ಎಲ್ಲರನ್ನು ಬದಲಾಯಿಸ್ತಾಳೆ, ನನ್ನನ್ನು ಕೂಡ ಎಂದ ಕೊನೆಯ 2 ಪದವನ್ನು ನಿಧಾನವಾಗಿ ಹೇಳಿದ ಸಂಜಯ್. ಭಾವ ಕೊನೆಯಲ್ಲಿ ಏನಂದ್ರಿ ಎಂದಾಗ ವಿಕ್ರಮ್ ಏನೂ ಇಲ್ಲ, ನೀನು ಜಗನ್ ಕ್ಯಾಟ್ರಿಂಗ್ ಬಗ್ಗೆ ಗಮನ ಕೊಡಿ ಅಂದೆ. ನಾಳೆ ಸಂಜೆ ಚೌಲ್ಟ್ರಿಗೆ ಹೋಗ್ಬೇಕು, ವೆಹಿಕಲ್ ಅರೇಂಜ್ಮೆಂಟ್ ಸರಿಯಾಗಿ ನೋಡ್ಕೊಳ್ಳಿ ಎಂದವನು ಅಲ್ಲಿಂದ ಹೊರಟು ಹೋದ. ಸಂಜಯ್ ಜಗನ್ ವಿಕ್ರಮ್ ಸರ್ ಏನನ್ನೋ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೆ, ಆದ್ರೆ ಏನು ಅಂತ ಅವರಿಗೆ ಅರ್ಥ ಆಗ್ತಿಲ್ಲ ಅಂದ್ಮೇಲೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಎಂದ ಬೇಸರದಲ್ಲಿ. ಆಗ ಜಗನ್ ಭಾವ ವಿಕ್ರಮ್ ಸರ್ ಪ್ರೀತಿ ವಿಷಯದಲ್ಲಿ ತುಂಬಾ ಇನ್ನೋಸೆಂಟ್, ಅವರಿಗೆ ನಾಟಕದ ಪ್ರೀತಿ ಅರ್ಥ ಆಗ್ಲಿಲ್ಲ, ಹಾಗೆ ನಿಜವಾದ ಪ್ರೀತಿ ಕೂಡ. ನಾಟಕದ ಪ್ರೀತಿನ ನಾವು ಅರ್ಥ ಮಾಡಿಸಿದ್ವಿ, ಇನ್ನು ನಿಜವಾದ ಪ್ರೀತಿನ ಸಾನ್ವಿಯವರೇ ಅರ್ಥ ಮಾಡಿಸ್ಬೇಕು, ಅದು ಮದ್ವೆ ಆದ್ಮೇಲೆ. ಅವರು ಸಾನ್ವಿಯವರನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ, ಅವರಿಗೆ ಗೊತ್ತಿಲ್ಲದೆ ಅವರ ಹೃದಯ ಸಾನ್ವಿಯವರಿಗೋಸ್ಕರ ಹಂಬಲಿಸ್ತಿದೆ, ಆದ್ರೆ ಅದು ಅವರಿಗೆ ಅರ್ಥ ಆಗದೆ ಒಳಗೊಳಗೆ ಕುಗ್ಗಿ ಹೋಗ್ತಿದ್ದಾರೆ ಎಂದಾಗ ಸಂಜಯ್ ನಿಜ ಜಗನ್, ವಿಕ್ರಮ್ ಭಾವ ತುಂಬಾನೇ ನೋವನ್ನ ಅನುಭವಿಸ್ತಿದ್ದಾರೆ, ಆದ್ರೆ ಅದು ನೋವಲ್ಲ, ಹಿತವಾದ ಪ್ರೀತಿಯ ಭಾವನೆ ಅಂತ ವಿಕ್ರಮ್ ಸರ್ಗೆ ಅರ್ಥ ಆಗೋದ್ರೊಳಗೆ ಮದ್ವೆನೆ ಮುಗ್ದಿರತ್ತೆ. ಹೊಸ ಜೀವನಕ್ಕೆ ಕಾಲಿಟ್ ಮೇಲೆ ಆಗ ಅವರಿಗೆ ಸಾನ್ವಿ ಮೇಲೆ ಇರೋದು ಅನುಕಂಪ ಕಾಳಜಿ ಅಲ್ಲ, ಪ್ರೀತಿ ಅಂತ ಅರ್ಥ ಆಗತ್ತೆ ಎಂದ ನಿಟ್ಟುಸಿರು ಬಿಡುತ್ತಾ. ಸಂಜೆ 7 ಗಂಟೆಯ ಸುಮಾರಿಗೆ ಸಾನ್ವಿ ನಿದ್ದೆಯಿಂದ ಎಚ್ಚರಗೊಂಡವಳು ಹಾಸಿಗೆಯಿಂದ ಎದ್ದು ತನ್ನ ಬಟ್ಟೆ ಸರಿ ಮಾಡಿಕೊಂಡಳು. ಅವಳಿಗೆ ಆಯಾಸವಾದಂತೆ ಭಾಸವಾಗಿ ಹಾಗೆ ಮತ್ತೆ ಮಂಚದ ಮೇಲೆ ಕುಳಿತಳು. ಆಗ ಅಲ್ಲಿಗೆ ಅಂಜಲಿ, ಶರಣ್ಯ, ಪಲ್ಲವಿ ಮೂವರು ಒಟ್ಟಿಗೆ ಬಂದರು. ಅಂಜಲಿ ಕೈಯಲ್ಲಿ ಜ್ಯೂಸ್ ಇತ್ತು, ಅವಳು ಅದನ್ನು ಸಾನ್ವಿಗೆ ಕೊಡಲು ಹೋದಾಗ ಕೈ ಚಾಚಿದ ಸಾನ್ವಿ ಕೈ ನಡುಗುತ್ತಿದ್ದುದನ್ನು ಗಮನಿಸಿ ಮೂವರು ಗಾಬರಿಯಾದರು. ಅಂಜಲಿ, ಪಲ್ಲವಿ ಇಬ್ಬರು ಸಾನ್ವಿ ಅಕ್ಕಪಕ್ಕ ಕುಳಿತರು. ಅಂಜಲಿ ಸಾನ್ವಿಗೆ ತಾನೇ ಜ್ಯೂಸ್ ಕುಡಿಸಿದಳು. ಪಲ್ಲವಿ ಸಾನ್ವಿಯ ಭುಜದ ಮೇಲೆ ಕೈ ಇರಿಸಿ, ಸಾನ್ವಿ ತುಂಬಾ ಸುಸ್ತಾಗ್ತಿದ್ಯಾ ಎಂದಾಗ ಸಾನ್ವಿ ಹೌದು, ನಿಲ್ಲೋಕ್ಕೂ ಶಕ್ತಿ ಇಲ್ಲ ಅನ್ನೋ ಫೀಲ್ ಆಗ್ತಿದೆ ಅತ್ತಿಗೆ, ಪ್ಲೀಸ್ ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಹೇಳಿದ್ರೆ ಬೇಸರ ಮಾಡ್ಕೋತಾರೆ, ಮತ್ತೆ ರಾಮು ಸೊಣ್ಣ ನೊಂದ್ಕೋತಾರೆ, ಇನ್ನು ಆ ದುರ್ವಾಸ ಮುನಿಗಳು ವಿಕ್ರಮ್ ಸರ್ಗೆ ಗೊತ್ತಾದ್ರೆ ನನ್ಗೆ ಎಲ್ಲರ ಮುಂದೆ ಬೈದು ಅವರ ಕೋಪ ತೀರಿಸ್ಕೋತಾರೆ. ನೋಡಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಆದ್ರೆ ಪ್ಲೀಸ್ ಯಾವಾಗ್ಲೂ ಯಾರಾದ್ರೂ ನನ್ ಜೊತೆ ಇರಿ ಎಂದಳು ಮೆಲುಧ್ವನಿಯಲ್ಲಿ. ಪಲ್ಲವಿ ಸಾನ್ವಿ ಯೋಚನೆ ಮಾಡ್ಬೇಡ, ಒಬ್ರಲ್ಲ ನಾವು ಮೂವರು ನಿನ್ ಜೊತೆ ಯಾವಾಗ್ಲೂ ಇರ್ತೀವಿ, ಎಲ್ಲಿಯವರೆಗೂ ಅಂದ್ರೆ ವಿಕ್ರಮ್ ಅಣ್ಣ ನಿನ್ಗೆ ತಾಳಿ ಕಟ್ಟೋವರೆಗೂ, ಆಮೇಲೆ ಅಣ್ಣನೇ ನಿನ್ನ ಜೊತೆ ಇರ್ತಾನೆ ಆಯ್ತಾ ಎಂದಾಗ ಸಾನ್ವಿ ಹೋಗಿ ಅದ್ಕೆ ಏನೇನೋ ಹೇಳ್ಬೇಡಿ ಎಂದಳು ನಾಚಿಕೊಳ್ಳುತ್ತಾ. ಪಲ್ಲವಿ ನಮ್ಮ ಹುಡುಗಿ ನಾಚಿಕೊಂಡ್ರೆ ಎಷ್ಟು ಅಂದವಾಗಿ ಕಾಣುತ್ತೆ ಎಂದಾಗ ಎಲ್ಲರೂ ನಕ್ಕರು. ಸುಶೀಲ ಸಂಜಯ್ನನ್ನು ಕುರಿತು ಸಂಜು ಎಲ್ಲಾ ಅರೇಂಜ್ಮೆಂಟ್ಸ್ ಆಗಿದ್ಯಾ, ಸಾನ್ವಿ ರೆಸ್ಟ್ ಮಾಡ್ತಿದ್ದಾಳೆ, ಅವಳು ಎದ್ದ ತಕ್ಷಣ ಫಂಕ್ಷನ್ ಸ್ಟಾರ್ಟ್ ಮಾಡೋಣ, ಜನ ಇನ್ನೂ ಬಂದಿಲ್ಲ ನೋಡು ಬರ್ತಿದ್ದಾರೆ ಅಂತ ಎಂದಾಗ ಸಂಜಯ್ ಜನ ಇನ್ನೂ ಈಗ ತಾನೇ ಒಬ್ಬೊಬ್ಬರೇ ಬರ್ತಿದ್ದಾರೆ, ಇನ್ನೂ ಅರ್ಧ ಗಂಟೆ ಕಳೀಲಿ ಆಮೇಲೆ ಸ್ಟಾರ್ಟ್ ಮಾಡೋಣ, ನೀವು ಹೋಗಿ ಸಾನ್ವಿ ಎದ್ದಿದ್ದಾಳ ಅಂತ ನೋಡಿ ನಾನು ಬರೋ ಜನಗಳನ್ನು ಮಾತಾಡಿಸಿ ಕೂರೋಕೆ ಹೇಳ್ತೀನಿ ಎಂದವನು ಹೊರಗೆ ಹೋದ. ಏನನ್ನೋ ಚಿಂತಿಸುತ್ತಾ ಕುಳಿತಿದ್ದ ಸ್ವರ್ಣಾಳ ಬಳಿ ಬಂದ ಸುಶೀಲ. ಸ್ವರ್ಣ ಯಾಕಮ್ಮ ಇಷ್ಟು ಯೋಚನೆ ಮಾಡ್ತಿದ್ಯಾ, ಏನಾಯ್ತು ಎಂದಾಗ ಸ್ವರ್ಣ ಏನೂ ಇಲ್ಲ ಹಾಗೆ ಸುಮ್ನೆ ಎಂದಾಗ ಸುಶೀಲ ನನ್ಗೆ ನಿಮ್ಮ ನೋವು ಅರ್ಥ ಆಗುತ್ತೆ, ಆದ್ರೆ ನಮ್ಮ ಕೈಲಿ ಏನಿದೆ ಹೇಳಿ, ಹಾಲು ಕುಡಿಸೋಕೆ ನಾವು ಅಷ್ಟೇ, ಆದ್ರೆ ಮಕ್ಕಳ ಹಣೆ ಬರಹ ಬರೆಯೋ ಶಕ್ತಿ ನಮ್ಗೆ ಆ ದೇವ್ರು ಕೊಟ್ಟಿಲ್ಲ. ನೀವು ವಿಕ್ರಮ್ ಸಾನ್ವಿ ಮದ್ವೆ ಆಗ್ಬೇಕು ಅಂತ ಬಯಸಿದ್ರಿ, ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ, ಸಾಧ್ಯ ಇಲ್ಲದನ್ನು ಎಷ್ಟೇ ಯೋಚಿಸಿದ್ರು ಪ್ರಯೋಜನ ಇಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ನೀವು ಹೀಗೆ ಇದ್ರೆ ಸಾನ್ವಿ ರಾಮು ಅಣ್ಣ ಕೂಡ ಬೇಜಾರ್ ಮಾಡ್ಕೋತಾರೆ, ಪ್ಲೀಸ್ ನೀವು ಹೀಗೆ ಇರ್ಬೇಡಿ, ನನ್ಗೂ ಕೂಡ ನಿಮ್ಮನ್ನ ಈ ರೀತಿ ನೋಡೋಕೆ ಆಗಲ್ಲ. ಒಂದೇ ಒಂದು ಕೊನೆ ಮಾತು, ಸಾನ್ವಿ ತುಂಬಾ ಒಳ್ಳೆ ಹುಡುಗಿ, ಅವಳಿಗೆ ಯಾವ ಮೋಸ ಆಗಲ್ಲ, ಹೇಳಿದ್ದಾನೆ ಖಂಡಿತ ಒಳ್ಳೇದೇ ಮಾಡ್ತಾನೆ ಎಂದಾಗ ಸ್ವರ್ಣ ಸುರಿಯುತ್ತಿರುವ ಕಣ್ಣೀರನ್ನು ತನ್ನ ಸೆರಗಿನಿಂದ ಒರೆಸಿಕೊಂಡಳು. ವಿಕ್ರಮ್ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ. ಅಲ್ಲಿಗೆ ಬಂದ ಪಂಕಜ್ ಯಾಕೋ ವಿಕ್ರಮ್ ಏನಾಯ್ತು, ಏನೋ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಎಂದಾಗ ವಿಕ್ರಮ್ ಸಾನ್ವಿಗೆ BP ಚೆಕ್ ಮಾಡಿದೆ ಅಲ್ವಾ, ಅವಳ ಹೆಲ್ತ್ ಕಂಡೀಷನ್ ನಿನ್ಗೆ ಗೊತ್ತಿದೆ ಅಲ್ವಾ, ಪ್ಲೀಸ್ ಪಲ್ಲವಿನ ಶರಣ್ಯನ ಆದಷ್ಟು ಸಾನ್ವಿ ಜೊತೆನೆ ಇರೋದಕ್ಕೆ ಹೇಳು, ಅವಳನ್ನ ಒಂಟಿಯಾಗಿ ಬಿಡೋದು ಬೇಡ ಎಂದಾಗ ಪಂಕಜ್ ಆಯ್ತು ನೀನು ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ, ಸಾನ್ವಿ ಚೆನ್ನಾಗಿದ್ದಾಳೆ, ನೀನೇನು ಅವಳಿಗೆ ಏನೋ ಆಗಿದೆ ಅನ್ನೋ ತರ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಎಂದಾಗ ವಿಕ್ರಮ್ ನನ್ಗೆ ಗೊತ್ತಾಗ್ತಿಲ್ಲ, ಸಾನ್ವಿ ಬಗ್ಗೆ ತುಂಬಾನೇ ಟೆನ್ಷನ್ ಆಗ್ತಿದೆ,
ಬಾರೋ ನನ್ ಜೊತೆ ಸಾನ್ವಿ ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಬರೋಣ ಎಂದಾಗ ಪಂಕಜ್ ವಿಕ್ರಮ್ ಜೊತೆ ಸಾನ್ವಿ ಇದ್ದ ರೂಮ್ಗೆ ಬಂದ. ಸಾನ್ವಿ ಎದ್ದು ಕುಳಿತಿದ್ದನ್ನು ನೋಡಿ ಇಬ್ಬರಿಗೂ ಸಮಾಧಾನವಾಯ್ತು. ಸಾನ್ವಿಯ ಜೊತೆ ಪಲ್ಲವಿ, ಶರಣ್ಯ, ಅಂಜಲಿ ಎಲ್ಲರೂ ಇದ್ದಿದ್ದನ್ನು ನೋಡಿ ಪಂಕಜ್ ಹೇಗಾದರೂ ಮಾಡಿ ಸಾನ್ವಿ ವಿಕ್ರಮ್ ಇಬ್ಬರೇ ಇರೋ ಹಾಗೆ ನೋಡ್ಕೋಬೇಕು ಎಂದುಕೊಂಡವನು ಪಲ್ಲವಿಯನ್ನು ಕುರಿತು, ಪಲ್ಲವಿ ನೀವೆಲ್ಲ ಎಲ್ಲಿದ್ದೀರಾ ಅಂತ ಅಮ್ಮ ಆಗ್ಲೇ ನನ್ನನ್ನ ಕೇಳಿದ್ರು. ಬರೋ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ಬೇಕು ಅಲ್ವಾ? ಸರಿ, ನೀವೆಲ್ಲ ನನ್ ಜೊತೆ ಬನ್ನಿ, ನನ್ಗೂ ಕೆಲ್ಸ ಇದೆ, ಎಲ್ಲಾ ಅರೇಂಜ್ಮೆಂಟ್ಸ್ ಆಗಿದೆ, ಆದ್ರೂ ಒಂದ್ಸಲ ನೋಡ್ತೀನಿ. ಸಾನ್ವಿ ನೀನು ರೆಡಿ ಇರು, ಅಂಜಲಿ, ಶರಣ್ಯ ಬಂದು ನಿನ್ನನ್ನ ಕರ್ಕೊಂಡು ಬರ್ತಾರೆ ಎಂದ. ವಿಕ್ರಮ್ನನ್ನು ಹೊರತುಪಡಿಸಿ ಎಲ್ಲರೂ ಹೊರಗೆ ಹೋದರು. ವಿಕ್ರಮ್ ಸಾನ್ವಿ ಬಳಿ ಬಂದವನು ಅವಳ ಪಕ್ಕದಲ್ಲೇ ಕುಳಿತ. ತಕ್ಷಣ ಸಾನ್ವಿ ತನ್ನ ಕಂಡೀಷನ್ ವಿಕ್ರಮ್ಗೆ ತಿಳಿಯಬಾರದೆಂದು ಅಲ್ಲಿಂದ ಎದ್ದು ಹೋಗಿ ತನ್ನ ಮುಖ ಮರೆಮಾಚುತ್ತಾ ಕಿಟಕಿ ಹೊರಗೆ ನೋಡುತ್ತಾ ನಿಂತಳು. ವಿಕ್ರಮ್ಗೆ ಮತ್ತೆ ಕೋಪ ಬಂತು. ಅವನು ಸಾನ್ವಿ ಬಳಿ ಬಂದು, ಯಾಕೆ ನನ್ನಿಂದ ದೂರ ಹೋಗ್ತೀಯಾ? ಮಾತಾಡ್ಬೇಕು ಅಂದ್ರೂ ನನ್ ಜೊತೆ ಮಾತಾಡಲ್ಲ. ಅಟ್ಲೀಸ್ಟ್ ಕೆಲವು ವಿಷಯ ಹೇಳ್ತೀನಿ ಕೇಳಿಸ್ಕೊ. ಶಾಂತಿ ಅಕ್ಕಂಗೆ ಗಂಡು ಮಗು ಆಯ್ತು, ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ಇದೊಂದು ವಿಷಯ ಮುಗೀತು. ಇನ್ನೊಂದು, ನೀನು ನನ್ನಿಂದ ದೂರ ಹೋದ್ರೆ ನಿನ್ನ ಹೆಲ್ತ್ ಕಂಡೀಷನ್ ನನ್ಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಅನ್ನೋದು ನಿನ್ನ ತಪ್ಪು ತಿಳುವಳಿಕೆ ಎಂದವನು ಸಾನ್ವಿ ಬಲಗೈ ಹಿಡಿದುಕೊಂಡ. ಮುಂದೇನು? ಸಾನ್ವಿ ವಿಕ್ರಮ್ ಬಳಿ ಮನಸ್ಸು ಬಿಚ್ಚಿ ಮಾತಾಡ್ತಾಳ? ಈಗ್ಲಾದ್ರೂ ಅವರ ಪ್ರೀತಿ ಅವರಿಗೆ ಅರ್ಥ ಆಗುತ್ತಾ? ತಿಳ್ಕೊಬೇಕಾ? ಮುಂದಿನ ಕತೆಗಾಗಿ ಕಮೆಂಟ್ ಮಾಡಿ. ಈ ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.